ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತು ನಿಧಾನವಾಗಿ ಅಪಾಯದ ಕಡೆಗೆ ಜಾರ್ತಾ ಇದೆಯಾ? ಇಂಥ ಅನುಮಾನ ಮಾಡೋದಕ್ಕೆ ಕಾರಣ ಆಗ್ತಾ ಇರೋದು ಪ್ರಪಂಚದಲ್ಲಿ ಆಗ್ತಾ ಇರೋ ಹವಾಮಾನ ಬದಲಾವಣೆ. ಸಾಮಾನ್ಯವಾಗಿ ಜನರಿಗೆ ಹವಾಮಾನ ಬದಲಾವಣೆ ಅನ್ನೋದು ನೇರವಾಗಿ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಒಂದು ದೇಶ, ಒಂದು ಖಂಡ, ಒಂದು ವಿಶ್ವ ಅಂತ ತೆಗೆದುಕೊಂಡಾಗ ಅಲ್ಲಿ ಕಂಡುಬರುವ ಒಂದಷ್ಟು ಬದಲಾವಣೆಗಳು ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಹೋಗುತ್ತವೆ. ಇಷ್ಟು ದಿನ ಜಾಗತಿಕ ತಾಪಮಾನ ಏರಿಕೆಯ ಕಾರಣದಿಂದ ಸಮುದ್ರದ ಮಟ್ಟ ಹೆಚ್ಚಾಗುತ್ತೆ, ಧ್ರುವಗಳಲ್ಲಿನ ಹಿಮ ಕರಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದು ಹೆಚ್ಚಿನ ಜನರನ್ನ ಭಯಕ್ಕೂ ನೂಕಲಿಲ್ಲ, ಪ್ರಕೃತಿಯನ್ನ ಉಳಿಸೋದಕ್ಕೆ ಅವರನ್ನ ಪ್ರೇರೇಪಿಸಲೂ ಇಲ್ಲ. ಯಾಕೆಂದ್ರೆ ಸಮುದ್ರ ಮಟ್ಟ ಹೆಚ್ಚಾದ್ರೆ ಅದರ ಸಮಸ್ಯೆ ಕಡಲ ತೀರದಲ್ಲಿರೋ ಜನರಿಗೆ ಮಾತ್ರ ಅಲ್ವಾ, ನಮಗೇನು ಆಗೋದಿಲ್ಲ ಅಲ್ವಾ ಅನ್ನೋ ಆಸಡ್ಡೆ ಜನರಲ್ಲಿತ್ತು. ಆದ್ರೆ ಈಗ ನಾಸಾ ಇನ್ನೂ ಒಂದು ಭಯಾನಕ ಅಂಶವನ್ನು ಹೊರಹಾಕಿದೆ. ಇದು ಕೇವಲ ಕರಾವಳಿ ತೀರದವರಿಗೆ ಮಾತ್ರ ಅಲ್ಲ, ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಮನುಷ್ಯನಿಗೂ ಕೂಡ ಸಮಸ್ಯೆಯ ಬಿಸಿ ತಟ್ಟುವುದರ ಸೂಚನೆ ಅನ್ನಿಸ್ತಾ ಇದೆ. ಇನ್ನು ಮುಂದೆ ಪ್ರಕೃತಿಯ ಬಗ್ಗೆ ಏನಾದರೂ ಹೇಳಿದಾಗ ಅದು ನಮಗಲ್ಲ, ಅದರಿಂದ ನಮಗೇನು ಆಗೋದಿಲ್ಲ, ನಾನೊಬ್ಬ ಹಾಗೆ ಮಾಡೋದ್ರಿಂದ ಇನ್ನೇನಾದೀತು ಅನ್ನೋ ಉದಾಸೀನದಿಂದ, ಬೇಜವಾಬ್ದಾರಿಯಿಂದ ನಾವು ಹೊರಬರಬೇಕಾದ ಸಮಯ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ನಾಸಾ ಹೇಳ್ತಾ ಇರೋದೇನು, ಅವ್ರು ಕೊಡ್ತಾ ಇರೋ ಎಚ್ಚರಿಕೆ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಲ್ಲಿ ಮನುಷ್ಯ ಸುಖವಾಗಿ ಬದುಕಬೇಕು ಅಂದರೆ ಎರಡು ತುಂಬ ಮುಖ್ಯ ಆಗತ್ವೆ. ಒಂದು ಶುದ್ಧ ಕುಡಿಯುವ ನೀರು, ಮತ್ತೊಂದು ಶುದ್ಧ ಗಾಳಿ. ಇವೆರಡೂ ಸರಿಯಾಗಿದ್ದು ಬಿಟ್ರೆ ಎಲ್ಲವೂ ಸೌಖ್ಯ. ಆದರೆ ಇಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಉಂಟು ಮಾಡಿದರೂ ಕೂಡ ಮನುಷ್ಯನ ಜೀವಕ್ಕೆ ಮಾರಕ ಆಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ದೆಹಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಗಾಳಿ ಉಸಿರಾಡೋದಕ್ಕೆ ಕೂಡ ಯೋಗ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ದೆಹಲಿ ಅನ್ನೋದು ಭಾರತದ ರಾಜಧಾನಿ, ಹೀಗಾಗಿ ಅಲ್ಲಿ ಜನ ವಿಧಿ ಇಲ್ಲದೆ ಕೆಲಸ ಮಾಡಬೇಕು. ಅದೇ ಜಾಗದಿಂದ ಇಡೀ ಭಾರತದ ಆಡಳಿತವನ್ನು ನೋಡ್ಕೋಬೇಕು. ನಾನಾ ದೇಶಗಳ ರಾಯಭಾರ ಕಚೇರಿಗಳು ಕೂಡ ಅಲ್ಲೇ ಇರುತ್ತವೆ. ಇನ್ನು ಹೊಟ್ಟೆಪಾಡಿಗೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಬಂದವರಂತೂ ಅಲ್ಲಿನ ಗಾಳಿಯ ಗುಣಮಟ್ಟ ಹೇಗೆ ಇದ್ರು, ಎಷ್ಟೇ ಕಳಪೆ ಆದರೂ ಅಲ್ಲೇ ಬದುಕಬೇಕಾಗತ್ತೆ. ಅದೇ ವಾತಾವರಣದಲ್ಲಿ ಅವರು ಬಾಳಬೇಕಾಗತ್ತೆ. ಆದ್ರೆ ಗಾಳಿಯ ಗುಣಮಟ್ಟ ಇನ್ನಷ್ಟು ಮತ್ತಷ್ಟು ಕೆಡ್ತಾ ಹೋದ್ರೆ ಅಲ್ಲಿ ಮನುಷ್ಯ ಬದುಕೋದಿಕ್ಕಾದ್ರೂ ಸಾಧ್ಯ ಆದೀತ? ಆಗ ವಿಧಿ ಇಲ್ಲದೆ ಜನ ದೆಹಲಿಯನ್ನ ಬಿಡಬೇಕಾಗತ್ತೆ. ಈಗಾಗಲೇ ಭಾರತದ ರಾಜಧಾನಿಯನ್ನ 3 ತಿಂಗಳುಗಳ ಕಾಲ ಶಿಫ್ಟ್ ಮಾಡೋದಕ್ಕೆ ಕೂಡ ಯೋಚನೆ ಮಾಡಲಾಗ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ಹೊರಬೀಳ್ತಾ ಇವೆ. ಈ ಹಿಂದೆ ಬ್ರಿಟಿಷರು ಮಾಡ್ತಾ ಇದ್ರಲ್ಲ, ಬೇಸಿಗೆ ರಾಜಧಾನಿ, ಸಾಮಾನ್ಯ ರಾಜಧಾನಿ ಅಂತ. ಈಗ ಅದೇ ಥರ ನವೆಂಬರ್ನಿಂದ ಜನವರಿಯವರೆಗೆ ದೆಹಲಿಯಿಂದ ರಾಜಧಾನಿಯನ್ನ ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂದೊದಗುತ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿ ಕೆಟ್ಟು ಹೋಗಿರೋ ಗಾಳಿ. ಇನ್ನು ನೀರು. ಈಗಾಗಲೇ ನಾವು ನಮ್ಮ ಜಲಮೂಲಗಳನ್ನು ನಾಶ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ನಮ್ಮ ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಕಾವೇರಿ ನದಿ ಕುರಿತಾದ ಒಂದು ವರದಿ ಬಂದಿತ್ತು. ಶ್ರೀರಂಗಪಟ್ಟಣದ ಸುತ್ತಮುತ್ತಲಿನ ದೇವಾಲಯಗಳಿಗೆ ಕಾವೇರಿ ನದಿಯ ನೀರನ್ನ ತಗೊಂಡು ಹೋಗಿ ಆ ನೀರಲ್ಲಿ ದೇವರಿಗೆ ಅಭಿಷೇಕ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದಾರಂತೆ. ಅದಕ್ಕೆ ಕಾರಣ ಕಾವೇರಿ ಕಲ್ಮಶಗೊಂಡಿದ್ದಾಳೆ ಅನ್ನೋದು. ನಗರಗಳ ತ್ಯಾಜ್ಯ ನೀರನ್ನ ಸಂಸ್ಕರಿಸದೆ ನದಿಗಳಿಗೆ ಬಿಡ್ತಾ ಇದ್ದಾರೆ. ಯಾವುದೋ ಕಾರ್ಖಾನೆಯ ಕಲುಷಿತ ನೀರನ್ನ ಸೀದಾ ನದಿಗೆ ತಿರುವಿ ಯಾರಪ್ಪನ ಮನೆ ಹಾಳಾಗಬೇಕು ಬಿಡಿ ಅಂತ ನಾವು ಅಂದ್ಕೋತಾ ಇದೀವಿ. ಆದ್ರೆ ಇದರಿಂದ ನಮ್ಮ ಜಲಮೂಲಗಳೇ ನಾಶ ಆಗತ್ವೆ ಅನ್ನೋದನ್ನ ನಾವು ಮರಿತಾ ಇದೀವಿ. ಇದು ಹೀಗೆ ಆಗ್ತಾ ಹೋದ್ರೆ ಕಾವೇರಿ ಕೂಡ ಒಂದಿನ ವೃಷಭಾವತಿ ಆದ್ರೆ ನಾವು ಆಶ್ಚರ್ಯ ಪಡಬೇಕಿಲ್ಲ. ಇದು ಕೇವಲ ಕಾವೇರಿ ಕಥೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿರೋ ಬಹುತೇಕ ನದಿಗಳ ಪರಿಸ್ಥಿತಿ ಕೂಡ ಹೀಗೆ ಇದೆ. ದೆಹಲಿಯ ಯಮುನೆ ಗಬ್ಬೆದ್ದು ಹೋಗಿದ್ದಾಳೆ. ಗಂಗಾ ನದಿಯನ್ನು ಕೂಡ ಸಾಕಷ್ಟು ಮಲಿನಗೊಳಿಸೋ ಕೆಲಸವನ್ನ ಮಾಡ್ತಾ ಇದೀವಿ. ಇತ್ತೀಚೆಗೆ ನಮ್ಮ ನಂಜುಂಡೇಶ್ವರನ ಸನ್ನಿಧಿಗೆ ಅಂತ ಹೋದಾಗ ಅಲ್ಲಿನ ನದಿಯಲ್ಲಿ ಕಾಲಿಡೋದಕ್ಕೆ ಕೂಡ ಸಾಧ್ಯವಾಗದಷ್ಟು ಅದರ ತೀರದುದ್ದಕ್ಕೂ ಗಲೀಜು ಮಾಡಿರೋದನ್ನ ನೋಡಿ ಅಸಹ್ಯ ಆಗಿ ಅಲ್ಲಿಂದ ವಾಪಸ್ ಬರಬೇಕಾಯ್ತು. ಇವು ಕೇವಲ ಉದಾಹರಣೆಗಳಷ್ಟೇ. ನಮ್ಮ ಜಲಮೂಲಗಳನ್ನು ನಾವು ಹೀಗೆ ಹಾಳು ಮಾಡ್ತಾ ಹೋದ್ರೆ ಮುಂದೆ ನೀರಿಲ್ಲದೆ ನರಳಬೇಕಾದ ಸ್ಥಿತಿಯನ್ನು ತಲುಪೋದಕ್ಕೆ ಹೆಚ್ಚು ದಿನಗಳೇನು ಬೇಕಾಗುವುದಿಲ್ಲ. ಯಾಕೆ ಹೀಗೆ ನೀರು ಮತ್ತು ಗಾಳಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋತಿದ್ದೀರಾ? ಗೆಳೆಯರೆ, ಜಗತ್ತಲ್ಲಿ ಪ್ರತಿ ವರ್ಷ ಕೋಟ್ಯಂತರ ಕ್ಯೂಬಿಕ್ ನಷ್ಟು ನೀರು ಆವಿಯಾಗಿ ಹೋಗ್ತಾ ಇದೆ ಅನ್ನೋ ಅಂಶವನ್ನ ನಾಸಾ ಬಹಿರಂಗಪಡಿಸ್ತಾ ಇದೆ. ಅರೆ, ನೀರು ಆವಿಯಾಗೋದು, ಮೋಡ ಕಟ್ಟೋದು, ಮತ್ತೆ ಮಳೆ ಸುರಿಸೋದು ಇದೆಲ್ಲ ಸಹಜ, ಸ್ವಾಭಾವಿಕ, ನೈಸರ್ಗಿಕ ಪ್ರಕ್ರಿಯೆ ಅನ್ನೋದೇನೋ ಸರಿ. ಆದ್ರೆ ಇಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಆವಿಯಾಗ್ತಾ ಇದೆಯಲ್ಲ, ಇದು ಸಮುದ್ರದ ನೀರಲ್ಲ, ಬದಲಿಗೆ ಇದು ನಮ್ಮ ಬಳಕೆಗೆ ಯೋಗ್ಯವಾಗಿರುವ, ಜಗತ್ತಲ್ಲಿ ಅತಿ ಕಡಿಮೆ ಇರುವ ಸಿಹಿ ನೀರು. 2012ರಿಂದ 2023ರವರೆಗಿನ ಲೆಕ್ಕಾಚಾರದ ಪ್ರಕಾರ ಪ್ರತಿ ವರ್ಷ 290 ಕ್ಯೂಬಿಕ್ ಮೈಲ್ನಷ್ಟು ನೀರು ಆವಿಯಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ನಿಜಕ್ಕೂ ಜಗತ್ತಿನ ಪಾಲಿಗೆ ತುಂಬಾನೇ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕುಡಿಯುವ ನೀರು ಇಲ್ಲದೆ ಹೋದ್ರೆ ಮುಂದೆ ಮನುಷ್ಯ ಉಳಿಯೋದು ತುಂಬಾ ಕಷ್ಟ ಆಗತ್ತೆ.
ಗೆಳೆಯರೆ, ಈ ಪ್ರಪಂಚದಲ್ಲಿ ಕುಡಿಯೋದಕ್ಕೆ ಯೋಗ್ಯವಾದ ನೀರು ಅದಿನ್ನೆಷ್ಟು ಪ್ರಮಾಣದಲ್ಲಿದೆ ಅಂತ ನೀವು ಅಂದ್ಕೊಂಡಿದ್ದೀರಿ? ನಮ್ಮ ಭೂಮಿಯ 71% ಭಾಗ ನೀರಿನಿಂದ, 29% ಭಾಗ ನೆಲದಿಂದ ಆವೃತವಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಆ 71% ನೀರು ಕೂಡ ಕುಡಿಯೋದಕ್ಕೆ ಯೋಗ್ಯವಾದ ನೀರು ಅಂತ ಏನಾದ್ರು ಅಂದ್ಕೊಂಡಿದ್ದೀರಾ? ಪ್ರಪಂಚದ ನೀರಲ್ಲಿ 97.5% ಉಪ್ಪು ನೀರಿದೆ. ಇದು ಸಮುದ್ರ ಹಾಗೂ ಸಾಗರಗಳಿಂದ ನಮಗೆ ಸಿಗುತ್ತೆ. ಈ ನೀರು ನಮಗೊಂದಷ್ಟು ಸಮುದ್ರೋತ್ಪನ್ನಗಳನ್ನ ಕೊಡೋದು ಬಿಟ್ರೆ ಕುಡಿಯೋದಕ್ಕೆ, ಕೃಷಿಗೆ ಯೋಗ್ಯ ನೀರಲ್ಲ. ಹಾಗೆ ಎರಡನೇದಾಗಿ 2.5% ಶುದ್ಧ ಕುಡಿಯುವ ನೀರು ಭೂಮಿಯ ಮೇಲಿದೆ. ಅದರಲ್ಲಿ 68.7% ನೀರು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಸೇರಿದ ಹಾಗೆ ಸಾಕಷ್ಟು ಪರ್ವತಗಳಲ್ಲಿ ಹಿಮರೂಪದಲ್ಲಿ ಶೇಖರಣೆ ಆಗಿದೆ. ಅದು ಕೂಡ ನಮಗೆ ಯಾವಾಗ ಬೇಕೋ ಆಗ ಬಳಸೋದಕ್ಕೆ ಬರುವುದಿಲ್ಲ. ಬೇಸಿಗೆ ಕಾಲದಲ್ಲಿ ಪರ್ವತಗಳ ಮೇಲಿನ ಹಿಮ ಕರಗಿ ಆ ನೀರು ನದಿಗಳಿಗೆ ಹರಿದು ಬಂದು ಅಲ್ಲಿ ಸ್ವಲ್ಪ ಪ್ರಮಾಣದ ನೀರು ಉಪಯೋಗ ಆಗುತ್ತೆ. ಇನ್ನುಳಿದಂತೆ ಶುದ್ಧ ನೀರಲ್ಲಿ 30.1% ಅಂತರ್ಜಲ ಇದೆ. ಈ ನೀರನ್ನು ನಾವೀಗಾಗಲೇ ಯಥೇಚ್ಛ ಪ್ರಮಾಣದಲ್ಲಿ ಬಳಸೋದಕ್ಕೆ ಶುರು ಮಾಡಿದ್ದೀವಿ. ಹಾಗೇನೆ ಇನ್ನುಳಿದ 1.2% ನೀರು ಸರ್ಫೇಸ್ ಅಂಡ್ ಅದರ್ ಫ್ರೆಶ್ ವಾಟರ್ ಅಂತ ಹೇಳ್ತಾರೆ. ಈ 1.2% ಸರ್ಫೇಸ್ ವಾಟರ್ ಇದೆಯಲ್ಲ, ಇದರಲ್ಲೇ ನಮ್ಮ ನದಿಗಳು, ಸರೋವರಗಳು, ಕೊಳಗಳು, ಹಿಮ ನದಿಗಳು ಇವೆಲ್ಲ ಕೂಡ ಸೇರ್ಕೊಳ್ಳುತ್ತವೆ. ಸೊ ನಾವೀಗ ಬಳಕೆ ಮಾಡ್ತಾ ಇದ್ದೀವಲ್ಲ ನೀರು, ಅದರಲ್ಲಿ ಸರ್ಫೇಸ್ ವಾಟರ್ ಮತ್ತು ನೆಲದಾಳದ ಗ್ರೌಂಡ್ ವಾಟರ್ ಕೂಡ ಸೇರ್ಕೊಂಡಿದೆ. ಇನ್ನು ಈಗ ನಾವು ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಲ್ಲ, ಅದು ನೆಲದ ಮೇಲಿನ ಸರ್ಫೇಸ್ ವಾಟರ್. ಇನ್ನು ಸರ್ಫೇಸ್ ವಾಟರ್ಗಿಂತ ಹೆಚ್ಚಿನ ಪ್ರಮಾಣದ ನೀರು ಅಂತರ್ಜಲದಲ್ಲಿದೆ. ಹಾಗೆಯೇ ಅದಕ್ಕೂ ಹೆಚ್ಚಿನ ಪ್ರಮಾಣದ ಶುದ್ಧ ನೀರು ಧ್ರುವಗಳಲ್ಲಿ ಶೇಖರಣೆ ಆಗಿದೆ. ಇದರ ಜೊತೆಗೆ ಗಿಡ ಮರಗಳಲ್ಲಿ, ವಾತಾವರಣದಲ್ಲಿ, ಮಣ್ಣಿನ ತೇವಾಂಶದಲ್ಲಿ ಕೂಡ ಒಂದಷ್ಟು ಪ್ರಮಾಣದ ಶುದ್ಧ ನೀರು ಸೇರ್ಕೊಂಡಿರುತ್ತೆ. ಅದೆಲ್ಲವನ್ನ ಕೂಡ ನಾವು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮನುಷ್ಯ ಇದ್ದಿದ್ರಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಸರ್ಫೇಸ್ ವಾಟರ್ ಅನ್ನ ಕಾಪಾಡ್ಕೋಬೇಕಾದ ಅನಿವಾರ್ಯತೆ ಇದೆ. ಈ ಸರ್ಫೇಸ್ ವಾಟರ್ ಮೇಲೇನೆ ಈಗ ಪ್ರಕೃತಿಯ ಕಣ್ಣು ಬಿದ್ದಿರೋದು. ಅದು ಪ್ರತಿ ವರ್ಷ ಭಾರಿ ಪ್ರಮಾಣದಲ್ಲಿ ಆವಿಯಾಗ್ತಾ ಭೂಮಿಯ ಮೇಲಿನ ನೀರಿನ ಪ್ರಮಾಣನೇ ಕಡಿಮೆ ಆಗ್ತಾ ಇದೆ ಅಂತ ನಾಸಾ ಹೇಳ್ತಾ ಇರೋದು. ಇತ್ತೀಚೆಗೆ ನಾಸಾ 2016ರಿಂದ 2023ರವರೆಗಿನ ನೀರಿನ ಮೇಲಿನ ಚಿತ್ರವನ್ನು ಬಿಡುಗಡೆ ಮಾಡಿತು. ಇಲ್ಲಿ ಪ್ರತಿ ವರ್ಷ 290 ಕ್ಯೂಬಿಕ್ ಮೈಲ್ನಷ್ಟು ನೀರು ಆವಿಯಾಗ್ತಾ ಇದೆಯಂತೆ. ಇದು ಜಗತ್ತಿನ ಅತಿದೊಡ್ಡ ಸರೋವರಗಳಲ್ಲಿ 11ನೇ ಸ್ಥಾನವನ್ನು ಪಡ್ಕೊಂಡಿರುವ ಲೇಕ್ ಎರೆ ಇದೆಯಲ್ಲ, ಅಲ್ಲಿ ಎಷ್ಟು ನೀರಿದೆಯೋ ಅದರ 2 ಪಟ್ಟಿಗೂ ಅಧಿಕ ನೀರು ಆವಿಯಾಗಿ ಹೋಗ್ತಾ ಇದೆ ಅಂತ ನಾಸಾ ಹೇಳ್ತಾ ಇದೆ. ಅಂದ್ರೆ ಪ್ರತಿ ವರ್ಷ ಲೇಕ್ ಎರೆ ಅಂತ 2.5 ಸರೋವರಗಳು ಖಾಲಿ ಆಗ್ತಾ ಇವೆ. ಇದಕ್ಕೆ ಕಾರಣ ಆಗ್ತಾ ಇರೋದು ಗ್ಲೋಬಲ್ ವಾರ್ಮಿಂಗ್ ಹಾಗೂ ಅದರಿಂದ ಬರ್ತಾ ಇರುವ ಎಲ್ನಿನ ಎಫೆಕ್ಟ್. ಇಲ್ಲಿ ನಾಸಾ ಮತ್ತೊಂದಷ್ಟು ವಿಷಯಗಳನ್ನು ಹೇಳ್ತಾ ಇದೆ. ಎಲ್ನಿನೋ ಅನ್ನೋದು ಹೆಚ್ಚಾಗ್ತಾ ಇದ್ದಂತೆ ಜಗತ್ತು ಅಪಾಯಕ್ಕೆ ಸಿಲುಕತ್ತೆ. ಎಲ್ನಿನೋ ಕಾರಣದಿಂದ ಮಳೆ ಬರುವುದಿಲ್ಲ. ಭೂಮಿಯ ಮೇಲಿನ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿರುವ ಅಂದರೆ ಸರ್ಫೇಸ್ ವಾಟರ್ ಹೆಚ್ಚು ಪ್ರಮಾಣದಲ್ಲಿ ಆವಿಯಾಗ್ತಾ ಹೋಗ್ತಾ ಇದೆ. ಗೆಳೆಯರೆ, ಇಲ್ಲಿ ಆತಂಕಕ್ಕೆ ಪಡಬೇಕಾದ ಮತ್ತೊಂದು ವಿಷಯ ಅಂದರೆ ಜಗತ್ತಿನ ಅತಿ ದೊಡ್ಡ ನದಿಯನ್ನು ಹೆಗ್ಗಳಿಕೆಗೆ ಪಾತ್ರವಾಗಿರುವ, ಸಮುದ್ರಕ್ಕೆ ಅತಿ ಹೆಚ್ಚು ಪ್ರಮಾಣದ ನೀರನ್ನು ಡಿಸ್ಚಾರ್ಜ್ ಮಾಡುವ ಅಮೆಜಾನ್ ನದಿ ಇದೆಯಲ್ಲ, ಅದೇ ಈ ಎಲ್ನಿನೋದ ಕಾರಣದಿಂದ ಈ ಬಾರಿ ಒಣಗಿ ಹೋಗುವ ಭೀತಿಯನ್ನು ಎದುರಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಎಲ್ನಿನೋ ಎಫೆಕ್ಟ್ ಇದ್ದು ಇದು ಮುಂದಿನ ವರ್ಷಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಎಲ್ನಿನೋ ಪ್ರಭಾವ ಹೆಚ್ಚಾಗಿ ಮಳೆ ಬಾರದೆ ಹೋದರೆ ಇನ್ನು ಕೆಲವೇ 100 ವರ್ಷಗಳಲ್ಲಿ ಭೂಮಿ ಮೇಲಿನ ಎಲ್ಲ ನೀರು ಆವಿಯಾಗಿ ಹೋಗೋ ಭಯ ಶುರುವಾಗುತ್ತೆ. ಹೀಗಾಗಿ ಜಾಗತಿಕ ತಾಪಮಾನವನ್ನು ತಡೆಯುವ ನಿಟ್ಟಲ್ಲಿ ಪ್ರತಿಯೊಂದು ದೇಶ ಕೂಡ ಒಂದಷ್ಟು ಕೆಲಸ ಮಾಡಬೇಕಾಗತ್ತೆ. ಹಾಗಲ್ಲದೆ ಹೋದರೆ ಇಡೀ ಜಗತ್ತು ಸಮಸ್ಯೆಯ ಸುಳಿಗೆ ಸಿಲುಕೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ ಅನ್ನೋದು ನಾಸಾ ಹೇಳ್ತಾ ಇರೋ ಮಾತು. ಇದರ ಜೊತೆಗೆ ಎಲ್ಲಿನೋದ ಕಾರಣದಿಂದ ನೀರು ಆವಿಯಾಗೋದ್ರಿಂದ ಬರಗಾಲ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಮತ್ತೆ ಭೂಮಿ ಹದಕ್ಕೆ ಬರೋದಕ್ಕೆ ವರ್ಷಗಳ ಕಾಲ ಕಾಯಬೇಕಾಗಿ ಬರುತ್ತೆ. 3 ವರ್ಷ ಬರ ಬಂದು 1 ವರ್ಷ ಮಳೆ ಆದರೆ ಭೂಮಿಯಲ್ಲಿನ ನೀರಿನ ಪ್ರಮಾಣದಲ್ಲಿ ಭಾರೀ ಏರುಪೇರಾಗುತ್ತೆ. ಹೀಗಾಗಿ ಎಲ್ಲಿನೋದ ಕಾಟವನ್ನು ಕಡಿಮೆ ಮಾಡಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಇರೋದು ಒಂದೇ ದಾರಿ, ಗಿಡ ಮರಗಳನ್ನು ನೆಡಬೇಕು. ಗೆಳೆಯರೆ, ಇವತ್ತು ನಾವು ನೆಡುವ ಒಂದು ಗಿಡ ಭವಿಷ್ಯದಲ್ಲಿ ಮುಂದಿನ ತಲೆಮಾರಿಗೆ ಸಾಕಷ್ಟು ಉಪಯೋಗಕಾರಿಯಾಗತ್ತೆ. ಇವತ್ತು ಟಿಂಬರ್ ಬಿಸ್ನೆಸ್ ಅನ್ನೋದು ಹೇರಳವಾಗಿ ನಡೀತಾ ಇದೆ. ಕಾಡಿನ ನಾಶಕ್ಕಿದು ಕಾರಣ ಆಗ್ತಾ ಇದೆ. ಗಿಡ ಮರಗಳು ಕಡಿಮೆ ಆದಂತೆ ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ವಿಶ್ವಸಂಸ್ಥೆ ಸೇರಿದ ಹಾಗೆ ಜಾಗತಿಕ ನಾಯಕರು ಅಂತ ಕರೆಸಿಕೊಳ್ಳುವ ದೇಶಗಳೆಲ್ಲ ಕಾಡುಗಳನ್ನು ಮರುಸೃಷ್ಟಿ ಮಾಡೋದರ ಕಡೆಗೆ ಹೆಜ್ಜೆ ಇಡಬೇಕಾಗತ್ತೆ. ಇಲ್ಲದೆ ಹೋದರೆ ನೀರು ಅನ್ನೋದು ನಮಗೆ ಮರೀಚಿಕೆ ಆಗುತ್ತೆ. ಒಮ್ಮೆ ಸರ್ಫೇಸ್ ವಾಟರ್ ಖಾಲಿ ಆಗಿಬಿಟ್ರೆ ಗ್ರೌಂಡ್ ವಾಟರ್ ತಾನಾಗಿ ಕಡಿಮೆ ಆಗುತ್ತೆ. ಮೊನ್ನೆ ಬಯಲು ಸೀಮೆಯ ಒಂದು ಹಳ್ಳಿಗೆ ಹೋದಾಗ ಅಲ್ಲಿನ ರೈತರೊಬ್ಬರು ಹೇಳ್ತಾ ಇದ್ರು,
ನಮ್ಮ ಸುತ್ತಮುತ್ತಲಿನ ಕೆರೆಗಳನ್ನು ತುಂಬಿಸ್ತಾ ಇರೋದ್ರಿಂದ ನಮ್ಮ ಅಂತರ್ಜಲದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇನ್ನು ಮುಂದೆ ನಮಗೆ ನೀರಿನ ಸಮಸ್ಯೆ ಇರೋದಿಲ್ಲ ಅಂತ. ಆದರೆ ಅವರು ಮರೆತು ಹೋದ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಅವರ ಊರಿನ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದು. ಇವತ್ತು ನದಿ ನೀರನ್ನು ಕೆರೆಗಳ ಕಡೆಗೆ ಡೈವರ್ಟ್ ಮಾಡಿ ಕೆರೆಗಳನ್ನು ತುಂಬಿಸುವ ಪ್ರಯತ್ನ ಒಂದು ಕಡೆ ನಡೀತಿದೆ. ಅದು ಸುಳ್ಳಲ್ಲ. ಆದರೆ ಆ ಕೆರೆಗಳಿಗೆ ನೀರು ಬರಬೇಕು ಅಂದರೆ ನದಿಗಳಲ್ಲಿ ನೀರಿರಬೇಕಲ್ಲ. ಆ ನದಿಗಳಿಗೆ ನೀರು ಬರಬೇಕು ಅಂದರೆ ಉತ್ತಮ ಮಳೆ ಆಗಬೇಕು. ಆ ಮಳೆ ಆಗಬೇಕು ಅಂದರೆ ಎಲ್ಲಿನೋ ಇರಬಾರ್ದು, ಅಂದರೆ ಜಾಗತಿಕ ತಾಪಮಾನ ಹೆಚ್ಚಾಗಬಾರ್ದು. ಮಳೆ ಸುರಿಸಬೇಕು ಅಂದರೆ ಅಲ್ಲಿ ಕಾಡುಗಳಿರಬೇಕು, ಮರಗಿಡಗಳಿರಬೇಕು, ಹವಾಮಾನ ತಂಪಾಗಿರಬೇಕು. ಆಗ ಮಾತ್ರ ಮಳೆ ಸುರಿಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವಿವತ್ತು ಕಾಡುಗಳನ್ನೆಲ್ಲ ನಾಶ ಮಾಡ್ತಾ ಇರೋದ್ರಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಇರೋ ನೀರು ಕೂಡ ಆವಿ ಆಗ್ತಾ ಇದೆ. ಅದು ಮತ್ತೆ ಮೋಡ ಕಟ್ಟಿ ನೆಲಕ್ಕೆ ಸುರಿಯುವ ಮಳೆಯ ಪ್ರಮಾಣ ಕೂಡ ಕಡಿಮೆಯಾಗ್ತಾ ಹೋಗುತ್ತೆ. ಇನ್ನು ಹೀಗಾದಾಗ ಧ್ರುವಗಳಲ್ಲಿನ ನೀರನ್ನು ತಗೊಂಡು ಬಂದು ನಾವಿಲ್ಲಿ ಬದುಕೋದಕ್ಕಾಗೋದಿಲ್ಲ. ಜನಕ್ಕೆ ಕುಡಿಯೋದಕ್ಕೇನೋ ಸಮುದ್ರದ ನೀರನ್ನು ಶುದ್ಧೀಕರಿಸಿ ಕೊಡುವ ಟೆಕ್ನಾಲಜಿಯನ್ನು ಅಳವಡಿಸ್ಕೋಬಹುದು. ಆದರೆ ಬೆಳೆಗಳನ್ನು ಬೆಳೆಯೋದಕ್ಕೆ ನೀರು ಬೇಕಲ್ವಾ? ಅದನ್ನು ಹೇಗೆ ತರೋದು, ಎಲ್ಲಿಂದ ತರೋದು? ಹೀಗಾಗಿನೇ ಮನುಷ್ಯ ಈ ವಿಷಯದಲ್ಲಿ ಎಚ್ಚೆತ್ತುಕೊಳ್ಳದೇ ಇದ್ದರೆ ಇನ್ನು ಕೆಲವೇ ನೂರು ವರ್ಷಗಳಲ್ಲಿ ಭೂಮಿ ಮನುಷ್ಯನ ವಾಸಕ್ಕೆ ಯೋಗ್ಯ ಅಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗತ್ತೆ ಅನ್ನೋದು ವಿಜ್ಞಾನಿಗಳು ಕೊಡ್ತಾ ಇರೋ ಎಚ್ಚರಿಕೆ. ಇಲ್ಲಿ ಇವೆಲ್ಲ ಭಯ ಹುಟ್ಟಿಸೋ ವರದಿಗಳು ಅಂತ ನಿಮ್ಗೆ ಅನ್ನಿಸಬಹುದು. ಪ್ರಕೃತಿಯ ಆಟವನ್ನು ಬಲ್ಲವರು ಯಾರು? ಇವತ್ತು ಬರ, ನಾಳೆ ಮಳೆ ಆಗಬಹುದು. ಆದರೆ ಈ ವರದಿಗಳು ನಮ್ಮನ್ನು ಎಚ್ಚರಿಸ್ತಾ ಇವೆ. ಇವುಗಳ ಬಗ್ಗೆ ಅರ್ಥ ಮಾಡಿಕೊಂಡು ನಾವು ಹೆದರಬೇಕಾದ ಅಗತ್ಯ ಇಲ್ಲ, ಆದರೆ ಎಚ್ಚರಗೊಳ್ಳಬೇಕಾದ ಅಗತ್ಯ ಮಾತ್ರ ಖಂಡಿತ ಇದೆ. ಹೀಗಾಗಿನೇ ನಾಸಾದ ವರದಿಯ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚಿಸೋ ಪ್ರಯತ್ನವನ್ನು ಮಾಡೋಣ. ಸರ್ಕಾರಗಳನ್ನು ಕಾಯದೆ ನಾವೇ ಸಾಧ್ಯವಾದಷ್ಟು ಗಿಡ ಮರಗಳನ್ನು ಸಾಧ್ಯವಾದ ಕಡೆಯಲ್ಲಿ ಬೆಳೆಸೋ ಪ್ರಯತ್ನವನ್ನು ಮಾಡೋಣ. ಮರ ಗಿಡಗಳ ನಾಶವನ್ನು ತಪ್ಪಿಸೋದಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ. ಈ ಮೂಲಕ ಪ್ರಕೃತಿಯನ್ನು ಉಳಿಸೋದಕ್ಕೆ ಆರಂಭ ಮಾಡೋಣ. ಏನಂತೀರಿ? ಇದು ಗೆಳೆಯರೆ, ಭೂಮಿಯ ಮೇಲಿನ ಅಗಾಧ ಪ್ರಮಾಣದ ನೀರು ಜಾಗತಿಕ ತಾಪಮಾನದ ಕಾರಣದಿಂದ ಆವಿಯಾಗಿ ಭೂಮಿಗೆ ಸಂಚಕಾರ ಬಂದೊದಗುವ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.